ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾರ್ಮ್ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಮೀನ ರಾಶಿಯವರಿಗೆ ಮಾರ್ಚ್ ತಿಂಗಳು ದ್ವಿತೀಯಾರ್ಧದಿಂದ ಸಾಕಷ್ಟು ಬದಲಾವಣೆ. ಸ್ನೇಹಿತರೆ, ಒಟ್ಟಿಗೆ ಅಮಾವಾಸ್ಯೆ ಮತ್ತು ಯುಗಾದಿ ಹಬ್ಬ ಬಿದ್ದಿರುವ ಕಾರಣ ಸಾಕಷ್ಟು ಬದಲಾವಣೆಯನ್ನು ಅಮಾವಾಸ್ಯೆಯ ದಿನದಿಂದ ಮೀನರಾಶಿಯವರು ನೋಡಲಿದ್ದೀರಿ. ಅದು ನಿಮ್ಮ ವ್ಯಾಪಾರದಲ್ಲಾಗಬಹುದು, ವ್ಯವಹಾರದಲ್ಲಾಗ್ಬೋದು, ವೃತ್ತಿ ಜೀವನದಲ್ಲಾಗಬಹುದು, ನಿಮ್ಮ ಉದ್ಯೋಗದಲ್ಲಾಗ್ಬೋದು. ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು. ಸಣ್ಣ ಪುಟ್ಟ ಪರಿಹಾರಗಳನ್ನು ಮೀನರಾಶಿಯವರು ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡನ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡ್ತೀನಿ ಅಂದರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಿದ್ರೆ ಇನ್ಫಾರ್ಮ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಹೌದು ಸ್ನೇಹಿತರೆ, ಮೀನರಾಶಿಯವರಿಗೆ ಸಾಕಷ್ಟು ಬದಲಾವಣೆ ಅಂತಲೇ ಹೇಳಬಹುದು ಮಾರ್ಚ್ ದ್ವಿತೀಯಾರ್ಧದಿಂದ. ಯಾಕಂದರೆ ಮೊದಲೇ ಹೇಳಿರುವ ಹಾಗೆ ಒಟ್ಟಿಗೆ ಅಮಾವಾಸ್ಯೆ ಮತ್ತು ಸ್ನೇಹಿತರೆ ಯುಗಾದಿ ಹಬ್ಬ ಬಿದ್ದಿತ್ತು. ಅದರಲ್ಲಿ ಜ್ಯೋತಿಷ್ಯದ ಪ್ರಕಾರ 18ನೇ ತಾರೀಕು ಅಮಾವಾಸ್ಯೆನ ಮುಗಿಸ್ಕೊಳ್ಳಿ, ಇನ್ನು 19ನೇ ತಾರೀಕು ಹಬ್ಬವನ್ನು ಮಾಡಿ ಅಂತ ತಿಳಿಸಿದರು. ಆದರೆ ಕ್ಯಾಲೆಂಡ್ರಲ್ಲಿ ಒಂದೇ ದಿನ ಬಿದ್ದಿರುವ ಕಾರಣ ಸಾಕಷ್ಟು ಬದಲಾವಣೆಯನ್ನು 12 ರಾಶಿಯವರು ನೋಡಲಿದ್ದೀರಿ. ಮೊದಲನೇದಾಗಿ ಮೀನರಾಶಿಯವರಿಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಒಟ್ಟಾರೆಯಾಗಿ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಹೇಳಬೇಕು ಅಂತಂದರೆ ಮಾರ್ಚ್ 2026 ದ್ವಿತೀಯಾರ್ಧದಲ್ಲಿ ಮೀನರಾಶಿಯವರಿಗೆ ಒಟ್ಟಾರೆಯಾಗಿ ಆಕರ್ಷಕ ವ್ಯಕ್ತಿತ್ವ ಮತ್ತು ಗುಪ್ತ ಒತ್ತಡಗಳ ನಡುವಿನ ಸಮತೋಲನ, ವಿಶಿಷ್ಟ ವ್ಯಕ್ತಿಗಳ ಸಂಗಮವನ್ನು ತಂದಿದೆ ಅಂತಲೇ ಹೇಳ್ಬೋದು. ಈ ರಾಶಿಯವರಿಗೆ ಒಂದು ಕಡೆ ನಿಮ್ಮ ಲಗ್ನದಲ್ಲಿ ಉಚ್ಚ ಶುಕ್ರನು ಇರುವುದರಿಂದ ನಿಮ್ಮ ಎಲ್ಲರ ಗಮನ ಸೆಳೆಯುತ್ತೀರಿ ಮತ್ತು ನೀವು ನಿಮ್ಮ ನೋಟದಲ್ಲಿ ಅಂದ ಮತ್ತು ಸ್ವಭಾವದಲ್ಲಿ ಪ್ರೇಮ ತುಂಬಿರುತ್ತದೆ. ಇದು ಪ್ರಸ್ತುತ ನಡೆಯುತ್ತಿರುವಂತಹ ಸಾಡೆ ಸಾತಿ ಅಂದರೆ ಲಗ್ನದಲ್ಲಿ ಶನಿ ಇರುವ ಕಾರಣ ಪ್ರಭಾವವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡುತ್ತದೆ. ಆದರೆ 12ನೇ ಮನೆಯು ವ್ಯಯಸ್ಥಾನದಲ್ಲಿ ಸ್ನೇಹಿತರೆ ಮಂಗಳ ಮತ್ತು ರಾಹುವಿನ ಸಂಯೋಜನೆಯಿಂದ ಉತ್ತರಿಸಿದೆ ಅಂತಲೇ ಹೇಳ್ಬೋದು. ಹೊರ ನೋಟಕ್ಕೆ ನೀವು ನಗುತ್ತಾ ಇದ್ದರೂ ಕೂಡ ಒಳ ಮನಸ್ಸಿನಲ್ಲಿ ಆತಂಕ, ತೊಂದರೆ, ಭಯ, ನಿದ್ರೆಯ ಸಮಸ್ಯೆ ಅಥವಾ ಮಿತಿಮೀರಿದ ಖರ್ಚುಗಳು ನಿಮ್ಮನ್ನು ಕಾಡಬಹುದು. ಸಾರ್ವಜನಿಕ ಜೀವನ ಮತ್ತು ವೈಯಕ್ತಿಕ ಶಾಂತಿಯ ನಡುವೆ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಈ ತಿಂಗಳ ಸವಾಲಾಗಿರುತ್ತದೆ ಮೀನರಾಶಿಯವರಿಗೆ. ಇದು ಒಟ್ಟಾರೆಯಾಗಿ ಭವಿಷ್ಯ ನಿಮಗೆ ಈ ರೀತಿ ಇದೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ಸ್ನೇಹಿತರೆ, ಗ್ರಹಗಳ ಸಂಚಾರ ಹೇಗಿರಲಿದೆ, ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟಗಳು ಸಮಸ್ಯೆಗಳು ಏನು, ಗ್ರಹಗಳ ಸಂಚಾರದಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ನೋಡಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ. ಮೊದಲನೇದಾಗಿ ಗ್ರಹ ಸಂಚಾರ ಅಂದರೆ ಪ್ರಮುಖ ತಿಂಗಳು ಸ್ನೇಹಿತರೆ ಈ ಮಾರ್ಚ್ ತಿಂಗಳು. ಗ್ರಹಗಳ ಸಂಚಾರ ಹೇಗಿರಲಿದೆ ಅಂದರೆ ಮೊದಲನೇದಾಗಿ ಶುಕ್ರ 3 ಮತ್ತು 8ನೇ ಅಧಿಪತಿ 1ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಸಂಚಾರವನ್ನು ಮಾಡಲಿದೆ. ಇದು ಆಕರ್ಷಣೆ, ಪ್ರೇಮ, ಸುಖ ಮತ್ತು ಅನಿರೀಕ್ಷಿತ ಲಾಭ ಹೆಚ್ಚಾಗಲಿದೆ. ಇನ್ನು ಮಂಗಳ 2 ಮತ್ತು 9ನೇ ಅಧಿಪತಿ 12ನೇ ಮನೆಯಲ್ಲಿ ಕುಂಭದಲ್ಲಿ ಸಂಚಾರವನ್ನು ಮಾಡಲಿದೆ. ಹೆಚ್ಚಿನ ವೆಚ್ಚ, ನಿದ್ರೆಯ ಸಮಸ್ಯೆ ಮತ್ತು ವಿದೇಶ ಪ್ರಯಾಣ ಹೆಚ್ಚಾಗಲಿದೆ. ಇನ್ನು ರಾಹು 12ನೇ ಮನೆಯ ಕುಂಭದಲ್ಲಿ ಸಂಚಾರವನ್ನು ಮಾಡಲಿದೆ. ಗುಪ್ತ ಶತ್ರುಗಳು ಮತ್ತು ಅಸಾಂಪ್ರದಾಯಿಕ ಆಸೆಗಳ ಮೇಲೆ ಹೆಚ್ಚಾಗಲಿದೆ. ಇನ್ನು ಸೂರ್ಯ 12ನೇ ಮನೆಯ ನಂತರ 1ನೇ ಮನೆಗೆ ಸ್ಥಳಾಂತರಗೊಂಡು ಮಾರ್ಚ್ 15ರಿಂದನೇ ಸಂಚಾರವನ್ನು ಮಾಡುತ್ತಿದೆ ಸ್ನೇಹಿತರೆ. ಇದರ ಪ್ರಭಾವ ಹೇಗಿರಲಿದೆ ಅಂದರೆ ಶಕ್ತಿಯ ಕುಂಠಿತ, ನಂತರ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಳವಾಗಲಿದೆ. ಇನ್ನು ಶನಿ ಸಾಡೆ ಸಾತಿಯ ಅಂತಂದರೆ ಹೇಳಬೇಕು, ಶನಿ ಸಾಡೆ ಸಾತಿ ಅಂತಲೇ ಹೇಳ್ಬಹುದು. 1ನೇ ಮನೆಯಲ್ಲಿ ಮೀನದಲ್ಲಿ ಸಂಚಾರವನ್ನು ಮಾಡಲಿದೆ. ಶನಿ ಶಿಸ್ತು, ಗಾಂಭೀರ್ಯ ಮತ್ತು ವಿಳಂಬವನ್ನು ತರಲಿದೆ. ಇದು ಪ್ರಮುಖ ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಆಗುವಂತಹ ಪ್ರಭಾವವನ್ನು ಮೀನರಾಶಿಯವರಿಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ವ್ಯಾಪಾರ ವ್ಯವಹಾರದಲ್ಲಿ, ಪಾಲುದಾರಿಕೆಯಲ್ಲಿ, ವೃತ್ತಿ ಜೀವನದಲ್ಲಿ, ಹಣಕಾಸಿನಲ್ಲಿ, ನಿಮ್ಮ ಉದ್ಯೋಗದಲ್ಲಿ
ಕುಟುಂಬ ಜೀವನ ಇನ್ನು ಶಿಕ್ಷಣದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ನಿಮ್ಮ ಆರ್ಥಿಕ ಸ್ಥಿತಿ ಅಂದರೆ ಹಣಕಾಸಿನ ಸ್ಥಿತಿ ಹೇಗಿರಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡೋದಾದರೆ ಮೀನರಾಶಿಯವರಿಗೆ ಆರ್ಥಿಕವಾಗಿ ಇದು ಹಣದ ಸೋರಿಕೆಯ ತಿಂಗಳು ಮಾರ್ಚ್ ತಿಂಗಳು. ಮಾರ್ಚ್ ದ್ವಿತೀಯಾರ್ಧದಲ್ಲಿ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಯುಗಾದಿ ಅಮಾವಾಸ್ಯೆ ಮುಗಿದ ನಂತರ 12ನೇ ಮನೆಯಲ್ಲಿ ಮಂಗಳ ಮತ್ತು ರಾಹು ಸಂಯೋಜನೆಯು ಹಠಾತ್ ಮತ್ತು ಅನಿಯಂತ್ರಿತ ಖರ್ಚುಗಳನ್ನು ತರುತ್ತದೆ. ವೈದ್ಯಕೀಯ ವೆಚ್ಚ ಅಂದರೆ ಆಸ್ಪತ್ರೆಗಳಿಗೆ ಖರ್ಚನ್ನು ಮಾಡಲಿದ್ದೀರಿ. ವಾಹನ ರಿಪೇರಿಗೆ ಅಥವಾ ಪ್ರಯಾಣಕ್ಕಾಗಿ ಹೆಚ್ಚಿನ ಹಣ ವ್ಯಯವಾಗಬಹುದು ಸ್ನೇಹಿತರೆ. ನಿಮ್ಮದು ಸಕಾರಾತ್ಮಕವಾಗಿ ಉಚ್ಚ ಶುಕ್ರನ ಬಲದಿಂದ ನಿಮ್ಮ ವ್ಯಕ್ತಿತ್ವ ಅಥವಾ ಕಲಾತ್ಮಕ ಕೌಶಲ್ಯಗಳ ಮೂಲಕ ಹಣವನ್ನು ಗಳಿಸಬಹುದು. ನಿಮ್ಮ ಮೂಡ್ ಸುಧಾರಿಸಿಕೊಳ್ಳಲು ಬಟ್ಟೆಗಳು ಅಥವಾ ಐಷಾರಾಮಿ ವಸ್ತುಗಳಿಗಾಗಿ ಹಣ ಖರ್ಚು ಮಾಡಲಿದ್ದೀರಿ. ಆದರೆ ಉಳಿತಾಯದ ಹಣ ಖಾಲಿಯಾಗದಂತೆ ಜಾಗೃತೆ ವಹಿಸಿ. ವಿದೇಶಿ ಮೂಲಗಳಿಂದ ಬರುವಂತಹ ಆದಾಯವು ವರದಾನವಾಗಲಿದೆ. ನಿಮ್ಮ ಮೂಡ್ ಚೇಂಜ್ ಮಾಡ್ಕೊಳ್ಳೋಕ್ಕೋಸ್ಕರ ಶಾಪಿಂಗ್ ಮಾಡುವುದು, ಆನ್ಲೈನ್ ಶಾಪಿಂಗ್ ಮಾಡುವುದು, ಇನ್ನು ಅದೇ ರೀತಿ ಬೇಕಾಗಿರುವಂತಹ ವಸ್ತುಗಳನ್ನು, ಐಷಾರಾಮಿ ವಸ್ತುಗಳನ್ನು ಖರೀದಿ ಮಾಡ್ತಾ ಬರ್ತಾ ಇದ್ದರೆ ಸ್ನೇಹಿತರೆ, ಮುಂದಿನ ದಿನಗಳಲ್ಲಿ 100ಕ್ಕೆ 200% ಎದುರಾಗಲಿದೆ ಹಣಕಾಸಿನ ಸಮಸ್ಯೆ. ಸೊ ಹಾಗಾಗಿ ಆದಷ್ಟು ನೀವು 100 ರೂಪಾಯಿನ ಸಂಪಾದನೆಯನ್ನು ಮಾಡ್ತಾ ಇದ್ದೀವಿ ಅಂತಂದರೆ ಅದು 10 ರೂಪಾಯಿನಾದರೂ ಉಳಿಸೋಕ್ಕೆ ನೀವು ಪ್ರಯತ್ನ ಪಡಬೇಕಾಗುತ್ತದೆ. ಒಂದಷ್ಟು ಉಳಿತಾಯವನ್ನು ಮಾಡಿ ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಸಮಸ್ಯೆಗಳು ಎದುರಾದರೆ ಉಪಯೋಗಕ್ಕೆ ಬರುತ್ತದೆ ಅಂತಲೇ ಹೇಳಬಹುದು. ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಎಚ್ಚರಿಕೆಯನ್ನು, ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗುತ್ತದೆ. ಖರ್ಚು ಮಾಡಿ ಬಟ್ಟೆಗೆ ಬೇಡ ಅಂತಲ್ಲ, ಬಟ್ ಅನಗತ್ಯ ದುಂದು ವೆಚ್ಚವನ್ನು ಮಾಡುವುದಕ್ಕೆ ಹೋಗಬೇಡಿ. ಸಾಲ ಕೊಡುವುದು, ಸಾಲ ತೆಗೆದುಕೊಳ್ಳುವುದು ಈ ಎರಡೂ ಕೆಲಸದಿಂದ ದೂರವಿರಿ. ಯಾರನ್ನು ಕೂಡ ಕುರುಡರಾಗಿ ನಂಬೇಡಿ. ವ್ಯಾಪಾರ ವ್ಯವಹಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ ಮೀನರಾಶಿಯವರು ದುಡುಕಿನ ನಿರ್ಧಾರಗಳನ್ನು ಅತಿ ವೇಗವಾಗಿ ತೆಗೆದುಕೊಳ್ತೀರಾ. ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಿ ಅಂತ ಹೇಳ್ತಾ, ಇನ್ನು ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ, ವ್ಯಾಪಾರ ವ್ಯವಹಾರದ ಬಗ್ಗೆ, ಪಾಲುದಾರಿಕೆ ಬಗ್ಗೆ ಒಟ್ಟಾರೆಯಾಗಿ ಹೇಳೋದಾದರೆ ಏನೆಲ್ಲ ಫಲಿತಾಂಶವನ್ನು ಮೀನರಾಶಿಯವರು ಗಳಿಸಲಿದ್ದೀರಿ ಅಂದರೆ, ಈ ತಿಂಗಳು ವೃತ್ತಿ ಜೀವನವು ಸ್ವಲ್ಪ ಗೊಂದಲಮಯವಾಗಿರಬಹುದು. ಮಾರ್ಚ್ 15ರವರೆಗೆ ಸೂರ್ಯನು 12ನೇ ಮನೆಯಲ್ಲಿ ಇರುವುದರಿಂದ ಆತ್ಮವಿಶ್ವಾಸದ ಕೊರತೆ ಕಾಡಬಹುದು ನಿಮಗೆ. ಅಥವಾ ಕೆಲಸದ ಸ್ಥಳದಲ್ಲಿ ನಿಮ್ಮ ವಿರುದ್ಧ ಗುಪ್ತ ಪಿತೂರಿಗಳು ನಡೆಯಬಹುದು. ಸಹೋದ್ಯೋಗಿಗಳಿಂದ ನಿರೀಕ್ಷಿತ ಬೆಂಬಲ ಸಿಗದಿರಬಹುದು. ಸದ್ಯಕ್ಕೆ ತೆರೆಮರೆಯ ಕೆಲಸಗಳಲ್ಲಿ ತೊಡಗುವುದು ಉತ್ತಮ. ಆದರೆ ನಿಮ್ಮ ಕೆಲಸವು ವಿದೇಶಿ ವ್ಯವಹಾರಗಳು, ವ್ಯಾಪಾರಗಳು, ಪಾಲುದಾರಿಕೆಯಲ್ಲಿ, ಆಸ್ಪತ್ರೆಗಳು ಅಥವಾ ಕಲಾ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಲ್ಲಿ ನೀವು ಯಶಸ್ವಿಯಾಗಲಿದ್ದೀರಿ. ಉಚ್ಚ ಶುಕ್ರನ ಪ್ರಭಾವದಿಂದ ನಿಮ್ಮ ಮಾತಿನ ಮೂಲಕ ಗ್ರಾಹಕರನ್ನು ಗೆಲ್ಲಬಹುದು, ಗ್ರಾಹಕರನ್ನು ಸೆಳೆಯಬಹುದು. ಸೊ ಹಾಗಾಗಿ ಸ್ನೇಹಿತರೆ, ಯಾವುದಕ್ಕೂ ಭಯಪಡುವಂಥ ಅವಶ್ಯಕತೆ ಇಲ್ಲ. ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ನೋಡಲಿದ್ದೀರಿ. ನಿಮ್ಮ ಪಾಲುದಾರಿಕೆಯಲ್ಲಿ ಹೊಸ ಒಪ್ಪಂದಕ್ಕೆ ಸಹಿ ಬರಲಿದೆ. ಅದೇ ರೀತಿ ಮಾರ್ಚ್ 15ರ ನಂತರ ಮತ್ತು ಯುಗಾದಿ ಅಮಾವಾಸ್ಯೆ ಮುಗಿದ ನಂತರ ಸೂರ್ಯನು ನಿಮ್ಮ ಲಗ್ನಕ್ಕೆ ಪ್ರವೇಶಿಸಿದಾಗ ನಾಯಕತ್ವದ ಗುಣಗಳು ಮರಳಿ ಬರುತ್ತವೆ ಸ್ನೇಹಿತರೆ. ಆದರೆ ಅಹಂಕಾರದಿಂದ ಮೇಲಧಿಕಾರಿಗಳೊಂದಿಗೆ ವಾದ ವಿವಾದವನ್ನು ಮಾಡಬೇಡಿ. ದುಡುಕಿನ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ. ನಿಮ್ಮ ಶತ್ರುಗಳು ನಿಮಗೆ ಪಿತೂರಿಯನ್ನು ನಡೆಸ್ಬೋದು. ಒಳಗೆ ಅವರ ಮಾತುಗಳನ್ನು ಕೇಳುವುದು, ಅವರ ಮಾತನ್ನು ಪಾಲಿಸುವುದು ಈ ಎರಡೂ ಕೆಲಸವನ್ನು ಮಾಡಬೇಡಿ. ಮೊದಲೇ ಹೇಳಿರುವ ಹಾಗೆ ಉದ್ಯೋಗದಲ್ಲಿ, ವ್ಯಾಪಾರ ವ್ಯವಹಾರದಲ್ಲಿ, ವೃತ್ತಿ ಜೀವನದಲ್ಲಿ, ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಯಾರನ್ನು ಕೂಡ ಕುರುಡರಾಗಿ ನಂಬೇಡಿ. ಈ 3 ವಿಚಾರದಲ್ಲಿ ಬಹಳಷ್ಟು ಎಚ್ಚರಿಕೆ ವಹಿಸಿ ಅಂತ ಹೇಳ್ತಾ, ಇನ್ನು ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಆರೋಗ್ಯದ ವಿಷಯದಲ್ಲಿ ಈ ತಿಂಗಳು ಅತ್ಯಂತ ಹೆಚ್ಚಿನ ಕಾಳಜಿ ಬೇಕು ಮೀನರಾಶಿಯವರಿಗೆ. ಅಮಾವಾಸ್ಯೆ ಮುಗಿದ ನಂತರ 12ನೇ ಮನೆಯ ಗ್ರಹಗಳ ಪ್ರಭಾವವು ಮುಖ್ಯವಾಗಿ ನಿಮ್ಮ ನಿದ್ರೆ ಕೆಡಬಹುದು, ಪಾದಗಳ ಮೇಲೆ ಪರಿಣಾಮ ಬೀರಬಹುದು. ನಿದ್ರಾಹೀನತೆ ಅಥವಾ ಅಶಾಂತಿಯು ನಿಮ್ಮನ್ನು ಮಾನಸಿಕವಾಗಿ ದಣಿಸಬಹುದು. ಅಮಾವಾಸ್ಯೆ ಹುಣ್ಣಿಮೆ ಹತ್ತಿರ ಬರುತ್ತಿದ್ದಂತೆ ನಿದ್ರೆಯ ಸಮಸ್ಯೆ ಹೆಚ್ಚಾಗಲಿದೆ ನಿಮಗೆ. ಪಾದಗಳ ಮೇಲೆ ಪರಿಣಾಮ, ಪಾದದಲ್ಲಿ ಚುಚ್ಚುವಿಕೆ, ಉರಿ, ಊತ ಈ ರೀತಿ ನಿಮ್ಮನ್ನು ಕಾಡಬಹುದು. ಜೊತೆಗೆ ಲಗ್ನದಲ್ಲಿರುವಂತಹ ಶನಿಯು ದೈಹಿಕವಾಗಿ ಆಯಾಸ ಅಥವಾ ಕೀಲು ನೋವನ್ನು ನೀಡಬಹುದು. ಮಾರ್ಚ್ ಮಧ್ಯಭಾಗದಲ್ಲಿ ಸೂರ್ಯನ ಪ್ರವೇಶವು ದೇಹದ ಉಷ್ಣತೆ ಹೆಚ್ಚಿಸಬಹುದು ಅಥವಾ ತಲೆನೋವಿಗೆ ಕಾರಣವಾಗಬಹುದು, ಮೈಗ್ರೇನ್ ಹೆಚ್ಚಾಗಬಹುದು. ಪ್ರತಿದಿನ ಮಲಗುವ ಮುನ್ನ
ತಣ್ಣೀರಿನಿಂದ ಪಾದಗಳನ್ನು ತೊಳೆದುಕೊಂಡು ಮಸಾಜ್ ಮಾಡಿಕೊಳ್ಳುವುದು ಮತ್ತು ಧ್ಯಾನ ಮಾಡುವುದು ಉತ್ತಮ ಪರಿಹಾರ ಸಿಗಲಿದೆ ಸ್ನೇಹಿತರೆ. ಮೀನರಾಶಿಯವರಿಗೆ ನಿಮ್ಮ ಹೆಲ್ತ್ ಬಗ್ಗೆ ಕಾಳಜಿ ವಹಿಸಿ. ಅತಿಯಾಗಿ ಸ್ಟ್ಯಾಂಡಿಂಗ್ ವರ್ಕನ್ನು ಮಾಡುವುದು ಅಂದರೆ ನಿಂತ್ಕೊಂಡು ಕೆಲಸವನ್ನು ಮಾಡಬೇಕಾದ್ರೆ ಸ್ನೇಹಿತರೆ ಪಾದ ಉರಿ, ಪಾದ ನೋವು ಬರುವಂತಹ ಚಾನ್ಸಸ್ ಇದೆ. ಇನ್ನು ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಹತ್ತಿರ ಬರುತ್ತಿದ್ದಂತೆ ಈ ಸಮಸ್ಯೆಗಳು ಎದುರಾಗಲಿದೆ. ನಿದ್ರೆ ಸಮಸ್ಯೆ ನಿಮ್ಮನ್ನು ಕಾಡಬಹುದು. ಇದಕ್ಕೆಲ್ಲ ಕೊನೆಯಲ್ಲಿ ಪರಿಹಾರವನ್ನು ತಿಳಿಸ್ಕೊಡ್ತೀನಿ. ತಪ್ಪದೆ ಸಣ್ಣ ಪುಟ್ಟ ಲಘು ವ್ಯಾಯಾಮವನ್ನು ಮಾಡಿ, ಮೆಡಿಟೇಷನನ್ನು ಮಾಡಿ. ಇನ್ನು ಚಿಂತೆಗಳನ್ನು ಕಡಿಮೆ ಮಾಡಿ ಸ್ನೇಹಿತರೆ. ಉಷ್ಣತೆ ಜಾಸ್ತಿ ಆಗಲಿರುವ ಕಾರಣ ಎಳನೀರು, ನೀರನ್ನು ಚೆನ್ನಾಗಿ ಕುಡಿಯಿರಿ. ಹಣ್ಣು ಹಂಪಲುಗಳನ್ನು ಚೆನ್ನಾಗಿ ಸೇವಿಸಿ. ಈ ರೀತಿ ಮಾಡುವುದರಿಂದ ಉತ್ತಮ ಆರೋಗ್ಯವನ್ನು ಖಂಡಿತವಾಗಿಯೂ ಪಡೆದುಕೊಳ್ಳಲಿದ್ದೀರಿ ಮೀನರಾಶಿಯವರು. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ ಇದೆ. ಸೊ ಹಾಗಾಗಿ ನಿಮ್ಮ ಹೆಲ್ತ್ ಬಗ್ಗೆ ಒಂದು ಕಾಳಜಿ ಇರಬೇಕು. ಇನ್ನು ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ಮೀನರಾಶಿಯವರು ನೋಡಲಿದ್ದೀರಿ, ಯಾವುದರ ಬಗ್ಗೆ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ವಹಿಸಬೇಕು ಅಂತ ನೋಡ್ತಾ ಹೋಗೋಣ. ನಿಮ್ಮ ಪ್ರೇಮ ಜೀವನವೇ ಈ ತಿಂಗಳು ಭರವಸೆಯ ಕಿರಣ ಅಂತಲೇ ಹೇಳ್ಬೋದು ಮೀನರಾಶಿಯವರಿಗೆ. ನಿಮ್ಮ ಲಗ್ನದಲ್ಲಿ ಉಚ್ಚ ಶುಕ್ರನಿರುವುದರಿಂದ ನಿಮ್ಮಲ್ಲಿ ಒಂದು ಬಗೆಯ ಕಾಂತಿ ಇರುತ್ತದೆ, ನೆಮ್ಮದಿ ಇರುತ್ತದೆ. ಈ ವಿಷಯದಲ್ಲಿ ಇತರರು ನಿಮ್ಮತ್ತ ಆಕರ್ಷಿತರಾಗುತ್ತಾರೆ. ಪ್ರೇಮ ಸಂಬಂಧಗಳು ಗಟ್ಟಿಯಾಗಲಿವೆ ಮತ್ತು ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ. ನಿಮ್ಮ ಸಂಗಾತಿ ನೀವು ಹೆಚ್ಚು ಆಕರ್ಷಕವಾಗಿ ಕಾಣುತ್ತೀರಿ ನೀವು ಸ್ನೇಹಿತರೆ. ಆದರೆ 12ನೇ ಮನೆಯ ಚಟುವಟಿಕೆಗಳು, 12ನೇ ಮನೆಯ ಗ್ರಹ ಸ್ಥಿತಿಗಳ ಪ್ರಭಾವದಿಂದ ಕೆಲವು ರಹಸ್ಯಗಳನ್ನು ಅಥವಾ ಗುಪ್ತ ಆಸೆಗಳನ್ನು ಸೂಚಿಸುತ್ತವೆ. ಸಂಗಾತಿಯೊಂದಿಗೆ ಪ್ರಾಮಾಣಿಕವಾಗಿರಿ. ಆದಷ್ಟು ಮನೆಯ ಅಂತಂದರೆ 4ನೇ ಮನೆಯನ್ನು ಗುರು ನೋಡುವುದರಿಂದ ಸ್ನೇಹಿತರೆ, 4ನೇ ಮನೆಯನ್ನು ಗುರು ನೋಡುವುದರಿಂದ ಕೌಟುಂಬಿಕ ಜೀವನದಲ್ಲಿ ಸ್ಥಿರವಾಗಿರುತ್ತದೆ. ಆದರೆ ನಿಮ್ಮ ಆಂತರಿಕ ಗೊಂದಲಗಳಿಂದಾಗಿ ನೀವು ಕುಟುಂಬದವರಿಂದ ಸ್ವಲ್ಪ ದೂರವಿರುವಂತೆ ಅನಿಸಬಹುದು. ಅಂದರೆ ನಿಮ್ಮ ನೋಟದಿಂದಲೇ ಸ್ನೇಹಿತರೆ ಸಣ್ಣ ಪುಟ್ಟ ಮನಸ್ತಾಪಗಳು, ವಾದ ವಿವಾದಗಳು ಬರಬಹುದು. ಆದಷ್ಟು ನಿಮ್ಮ ಸಂಗಾತಿಯೊಂದಿಗೆ ಪ್ರಾಮಾಣಿಕವಾಗಿರಿ ಸ್ನೇಹಿತರೆ. ನಿಮ್ಮನ್ನು ನಂಬಿ ಬಂದಿದ್ದಾರೆ ಅಂತಂತಂದರೆ ನೀವು ಅಷ್ಟೇ ಪ್ರಾಮಾಣಿಕವಾಗಿದ್ದರೆ ಸ್ನೇಹಿತರೆ ಉತ್ತಮ ನೆಮ್ಮದಿ ಸಂತೋಷ ಅವರಿಂದ ಸಿಗಲಿದೆ. ಇಲ್ಲ ಅಂದರೆ ಅವರಿಂದ ಸ್ವಲ್ಪ ಗೊಂದಲ, ಇನ್ನು ಕೌಟುಂಬಿಕ ಜೀವನ ಸ್ಥಿರವಾಗಿರುತ್ತದೆ. ಒಂಥರ ಆಂತರಿಕ ಗೊಂದಲಗಳಿಂದ ಕುಟುಂಬದವರಿಂದ ಸ್ವಲ್ಪ ದೂರವಿರುವಂತೆ ಅನಿಸ್ಬೋದು. ಈ ಥರ ಸಮಸ್ಯೆಗಳು ಎದುರಾಗಲಿದೆ. ಆದಷ್ಟು ಹೊಂದಾಣಿಕೆ ಅನ್ನೋದು ಬಹಳ ಮುಖ್ಯ. ಅದನ್ನು ಬಗೆಹರಿಸ್ಕೊಳ್ಳಿ ಏನೇ ಸಮಸ್ಯೆಗಳಿದ್ರು ಅಂತ ಹೇಳ್ತಾ, ಇನ್ನು ವಿದ್ಯಾಭ್ಯಾಸದ ಬಗ್ಗೆ ಹೇಳೋದಾದರೆ ಮೀನರಾಶಿಯವರು ಮಾರ್ಚ್ ದ್ವಿತೀಯಾರ್ಧದಲ್ಲಿ ಏನೆಲ್ಲ ಫಲಿತಾಂಶವನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ವಿದೇಶದಲ್ಲಿ ಓದಲು ಬಯಸುವಂತಹ ವಿದ್ಯಾರ್ಥಿಗಳಿಗೆ ಇದು ಹಸಿರು ನಿಶಾನೆ ಸಿಕ್ಕಂತೆ ಅಂತಲೇ ಹೇಳಬಹುದು. ವೀಸಾ ಪ್ರಕ್ರಿಯೆ ಅಥವಾ ವಿದೇಶಿ ಪ್ರಯಾಣಕ್ಕೆ 12ನೇ ಮನೆಯ ಶಕ್ತಿ ಪೂರಕವಾಗಿದೆ. ಆದರೆ ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಸಮಸ್ಯೆ ಎದುರಾಗಬಹುದು. ರಾಹುವಿನ ಪ್ರಭಾವದಿಂದ ಮನಸ್ಸು ಓದಿನ ಬದಲು ಹಗಲುಗನಸಿನತ್ತ ವಾಲುವುದು. ಶನಿ ಶಿಸ್ತನ್ನು ಬಳಸಿ ಕಟ್ಟುನಿಟ್ಟಾದ ವೇಳಾಪಟ್ಟಿಯನ್ನು ಪಾಲಿಸುವ ಮೂಲಕ ಈ ಮಾನಸಿಕ ಗೊಂದಲವನ್ನು ಜಯಿಸಬಹುದು. ಶನಿ ಶಿಸ್ತನ್ನು ಬಯಸುತ್ತಿದೆ ಸ್ನೇಹಿತರೆ. ಸೊ ಹಾಗಾಗಿ ಪ್ರತಿದಿನ ಒಂದು ವೇಳಾಪಟ್ಟಿಯನ್ನು ರಚಿಸಿ ಸರಿಯಾದ ಸಮಯಕ್ಕೆ ಕೂತು ಅಧ್ಯಯನವನ್ನು ಮಾಡಿದಲ್ಲಿ ಉನ್ನತ ಫಲಿತಾಂಶವನ್ನು ಗಳಿಸುವುದಕ್ಕೆ ಸಾಧ್ಯವಾಗಲಿದೆ. ಸೊ ಹಾಗಾಗಿ ನಿಮ್ಮ ಮನಸ್ಸು ಓದಿನ ಕಡೆ ಸ್ನೇಹಿತರೆ ಗಮನ ಕೊಡಬೇಕು ಅಂತಂದರೆ ಪ್ರತಿದಿನ ಹನುಮಾನ್ ಚಾಲಿಸವನ್ನು ಓದಬೇಕು. ಮನೋರಂಜನೆ ಕಡೆ ಆಸಕ್ತಿಯನ್ನು ಕಡಿಮೆ ಮಾಡಿ ಒಂದು ವೇಳಾಪಟ್ಟಿಯನ್ನು ರಚಿಸಿ ಸರಿಯಾದ ಸಮಯಕ್ಕೆ ಕೂತು ಅಧ್ಯಯನವನ್ನು ಮಾಡಿದಲ್ಲಿ ಉನ್ನತ ಫಲಿತಾಂಶವನ್ನು ಖಂಡಿತವಾಗಿಯೂ ಗಳಿಸಲಿದ್ದೀರಿ ಅಂತ ಹೇಳ್ತಾ, ಮೀನರಾಶಿಯವರಿಗೆ ಈ ತಿಂಗಳಲ್ಲಿ ಅನುಸರಿಸಬೇಕಾದ ಪರಿಹಾರವನ್ನು ತಿಳಿಸ್ಕೊಡ್ತೀನಿ. ಈ ಪರಿಹಾರವನ್ನು ಅನುಸರಿಸುವುದರಿಂದ ಕಷ್ಟಗಳು, ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಸಾಡೆ ಸಾತಿ ಒತ್ತಡ ಮತ್ತು 12ನೇ ಮನೆಯ ವೆಚ್ಚಗಳನ್ನು ನಿಯಂತ್ರಿಸಲು ಮೀನರಾಶಿಯವರು ಈ ಪರಿಹಾರಗಳನ್ನು ಫಾಲೋ ಮಾಡಬೇಕಾಗುತ್ತದೆ. ಆದಷ್ಟು ಸಣ್ಣ ಪುಟ್ಟ ಪರಿಹಾರ ಅಂತಲೇ ಹೇಳಬಹುದು. ನಿದ್ರೆಯ ಪರಿಹಾರ. ಮೊದಲನೇದಾಗಿ ಮಂಗಳ ರಾಹುವಿನಿಂದ ಉಂಟಾಗುವ ನಿದ್ರಾಹೀನತೆ ತಪ್ಪಿಸಲು ಮಲಗುವ ಮುನ್ನ ಪಾದಗಳನ್ನು ತಣ್ಣೀರಿನಿಂದ ತೊಳೆದುಕೊಳ್ಳಿ ಮತ್ತು ದಿಂಬಿನ ಕೆಳಗೆ ಸಣ್ಣ ಚೀಲದಲ್ಲಿ ಸೋಂಪು ಕಾಳುಗಳನ್ನು ಇಟ್ಕೊಳ್ಳಿ ಸ್ನೇಹಿತರೆ. ಇದು ನಿದ್ರೆಯ ಸಮಸ್ಯೆಯನ್ನು ನಿವಾರಿಸಲಿದೆ ಅಂತಲೇ ಹೇಳಬಹುದು. ಇನ್ನು ಎರಡನೇದಾಗಿ ದಾನ ಧರ್ಮವನ್ನು ಮಾಡಿ. ಮಂಗಳವಾರದಂದು ಆಸ್ಪತ್ರೆಗಳಿಗೆ ಭೇಟಿ ನೀಡಿ ರೋಗಿಗಳಿಗೆ ಸಹಾಯವನ್ನು ಮಾಡಿ ಅಥವಾ ಔಷಧಿಗಳನ್ನು ದಾನ ಮಾಡಿ. ಇದು 12ನೇ ಮನೆಯ ಶಕ್ತಿಯನ್ನು ಸಕಾರಾತ್ಮಕವಾಗಿ ಬಳಸಲು ಸಹಾಯವನ್ನು ಮಾಡುತ್ತದೆ.
ಇನ್ನು ಅದೇ ರೀತಿ ಹನುಮಾನ್ ಚಾಲಿಸವನ್ನು 12ನೇ ಮನೆಯ ಮಂಗಳ ಮತ್ತು 1ನೇ ಮನೆಯ ಶನಿಯನ್ನು ಶಾಂತಗೊಳಿಸಲು ಪ್ರತಿದಿನ ಹನುಮಾನ್ ಚಾಲಿಸವನ್ನು ಪಠಿಸಿ. ಇನ್ನು ಶನಿ ಶಿಸ್ತನ್ನು ಬಯಸುವ ಕಾರಣ ವಿದ್ಯಾರ್ಥಿಗಳು ಪ್ರತಿದಿನ ಶನಿ ಸ್ತೋತ್ರವನ್ನು ಹೇಳುವುದು, ಹನುಮಾನ್ ಚಾಲಿಸವನ್ನು ಹೇಳುವುದು ಬಹಳ ಮುಖ್ಯವಾಗುತ್ತದೆ. ಸೊ ಹಾಗಾಗಿ ಈ 2 ಪರಿಹಾರವನ್ನು ವಿದ್ಯಾರ್ಥಿಗಳು ತಪ್ಪದೇ ಮಾಡಬೇಕಾಗುತ್ತದೆ. ಇನ್ನು ಶುಕ್ರನ ಬಲ, ಉಚ್ಚ ಶುಕ್ರನ ಶುಭ ಫಲಕ್ಕಾಗಿ ಪ್ರತಿದಿನ ಸುಗಂಧ ದ್ರವ್ಯವನ್ನು ಬಳಸಿ, ಅಂದರೆ ಪರ್ಫ್ಯೂಮನ್ನು ಬಳಸಿ ಅಥವಾ ಸ್ವಚ್ಛವಾದ ಬಿಳಿ ಬಣ್ಣದ ಬಟ್ಟೆಗಳನ್ನು ಧರಿಸಿ. ಯಾವುದೇ ವ್ಯಾಪಾರ ವ್ಯವಹಾರಕ್ಕೆ ಹೋಗಬೇಕಾದ್ರೆ ಬಿಳಿ ಬಟ್ಟೆಯನ್ನು ಧರಿಸುವುದರಿಂದ ಎಲ್ಲದರಲ್ಲೂ ಯಶಸ್ಸನ್ನು ನೋಡಲಿದ್ದೀರಿ, ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ನೋಡಲಿದ್ದೀರಿ, ಲಾಭವನ್ನು ಗಳಿಸಲಿದ್ದೀರಿ. ಇದು ಶುಕ್ರ ಬಲನ ಹೆಚ್ಚಿಸಲಿದೆ ಅಂತಲೇ ಹೇಳಬಹುದು. ಸ್ನೇಹಿತರೆ, ಏನೆಲ್ಲ ಪರಿಹಾರವನ್ನು ಮಾಡಬೇಕು ಅನ್ನೋದನ್ನ ತಿಳಿಸ್ಬಿಟ್ಟಿದ್ದೀನಿ. ಆದಷ್ಟು ಸಣ್ಣ ಪುಟ್ಟ ಪರಿಹಾರದಿಂದಲೇ ದೊಡ್ಡ ಸಮಸ್ಯೆಗಳು ಕೂಡ ನಿವಾರಣೆಯಾಗಲಿದೆ. ತಪ್ಪದೆ ಈ ಪರಿಹಾರವನ್ನು ಮೀನರಾಶಿಯವರು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಇನ್ಫಾರ್ಮಿಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ, ಶನಿದೇವರ ಆಶೀರ್ವಾದ ಸಿಗಲಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.